ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ಗಾಂಧಿ ಜಯಂತಿ ಆಗಿರೋದ್ರಿಂದ ನಮ್ಮ ರಿಷಿಕಾ ಶಾಲೆಯಲ್ಲಿ ಸಣ್ಣದಾಗಿ ಗಾಂಧಿ ಜಯಂತಿನ ಆಚರಣೆ ಮಾಡಿದ್ವಿ. ಪ್ರತಿಯೊಬ್ಬರು ಗಾಂಧೀಜಿಯವ್ರ ಫೋಟೋಗೆ ಹೂ ಹಾಕಿ ಕೈ ಮುಗಿದ್ವಿ. ರಿಷಿಕಾ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ನನಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ವಿಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಕೈ ಮುಗ್ದು ಆದಮೇಲೆ ಟೀಚರ್ ಪ್ರತಿಯೊಬ್ಬರಿಗೂ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಿದರು ಮತ್ತು ಅವರ ತ್ಯಾಗ, ಬಲಿದಾನ, ಧ್ಯೇಯ, ಗುರಿ ಯಾವ ರೀತಿ ಇತ್ತು ಎಲ್ಲನೂ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ರು. ಹಾಗೆ ಅದೆಲ್ಲ ಆದಮೇಲೆ ಗಾಂಧೀಜಿಯವ್ರಿಗೆ ಇಷ್ಟ ಆಗೋ ಭಜನೆ ಕೂಡ ಮಾಡಿದ್ವಿ ಸ್ವಲ್ಪ ಹೊತ್ತು. ಹಾಗೆ ಸ್ವಲ್ಪ ಹೊತ್ತು ಶಾಲೆ ಮುಂದ್ಗಡೆ ಸ್ವಲ್ಪ ಸ್ವಚ್ಛ ಮಾಡಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ. ಎಲ್ಲ ಆದಮೇಲೆ ಹೆಲ್ಪರ್ ಎಲ್ರಿಗೂ ಸ್ವೀಟ್ ಹಂಚಿದ್ರು. ಟೀಚರ್ ಆವತ್ತು ಸ್ವಲ್ಪ ಬೇಗ ಹೋಗಿದ್ರು, ಯಾಕೆಂದರೆ ಅವರಿಗೆ ಮೀಟಿಂಗ್ ಇತ್ತು ಅಂತ. ಹಾಗೆ ಕಾರ್ಯಕ್ರಮನ ಮುಗಿಸ್ಕೊಂಡು ಬೇಗ ಮನೆಗೆ ಹೋದ್ವಿ. ಇವತ್ತು ಬೇಗ ಮನೆಗೆ ಹೋಗೋದು ಅಂತ ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಗಿಬಿಟ್ಟಿದೆ ನೋಡಿ. ಶಾಲೆಯಿಂದ ಬಂದ ತಕ್ಷಣ ನಮ್ಮ ರಿಷಿಕಾ ಮಣ್ಣಾಟ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಅವಳಿಗೆ ಪಾರ್ಟ್ನರ್ ಸಿಕ್ಕಿದ್ರಂತೂ ಕೇಳೋದೇ ಬೇಡ. ತುಂಬ ಜನ ಮಕ್ಕಳನ್ನ ಮಣ್ಣಾಟ ಆಡೋಕೆ ಬಿಡೋದಿಲ್ಲ, ಒಳಗಡೆನೆ ಕೂಡಾಕಿಡ್ತಾರೆ. ಆ ಥರ ಮಾಡೋದು ತುಂಬ ತಪ್ಪು ಅಂತ ಅನಿಸುತ್ತೆ ನನಗೆ. ಮಣ್ಣಲ್ಲಿ ಆಟ ಆಡೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಅವ್ರ ಬೆಳವಣಿಗೆಗೂ ಕೂಡ ಒಳ್ಳೆಯದು. ಮಕ್ಕಳ ಮೆದುಳು ಕೂಡ ಚುರುಕಾಗುತ್ತೆ. ಹಾಗೆ ಅವರಿಗೆ ಸುತ್ತಮುತ್ತಲು ಇರೋ ಪರಿಸರಕ್ಕೆ ಹೊಂದ್ಕೊಳ್ಳೋಕ್ಕೂ ಅವಕಾಶ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ತುಂಬ ಖುಷಿಯಿಂದಿರ್ತಾರೆ. ಇಲ್ಲಿಗೆ ನನ್ನ ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.